admitting the petition. Okay. ಈ ಡಿಡಿ ಹಾಕಿ, ಈ ಡಿಡಿ ಒಳಗೆ ಹಾಕಬೇಕು ಇವತ್ತು ರಿಜಿಸ್ಟರ್. ಇವತ್ತೇ ಹಾಕ್ಬೇಕು. ಅದು ಡಿಡಿ ಮಾಡಿಸಿ ನಾಳೆ ಕೊಡ್ಬೇಕು. ನಾಳೆ ಸೋಮವಾರ ಮಂಗಳವಾರ. So that they will just post this matter in usual course. Okay. No date will be given. We have admitted the petition. Yes, next. Fair agidre writ jurisdiction dal justice ಮಾಡ್ಲಿಕ್ಕೆ ಬರ್ತದೆ. Unfair stand ತೊಂದ್ರೆ you have to be in the queue. Queue you will reach. You will reach anyway. All right. Next. Next. Otherwise, a registry to deposit the said money in an interest earning account, bank scheme, something like that. Yes. Standard format ಮಾಡ್ಬೇಕು. P0. ಯಾರೋ ಸೆಟ್ಲ್ಮೆಂಟ್ ಬಂದಾರಲ್ಲ. My party is saying, my party says that my lord Swadhyaya is, wife has taken 5.5 tolas of gold and 2 lakh rupees. Unless she returns, he is not ready. I have convinced him, I tried my best. ಆಯ್ತು, ಮೇಂಟೆನೆನ್ಸ್ ಅವಾರ್ಡ್ ಮಾಡ್ತೀವಿ. ಅಲೆಮನಿ ಕೊಡಿ, ಪರ್ಮನೆಂಟ್ ಅಲೆಮನಿ ಕೊಡಿ. 10 ಲಕ್ಷ ಆರ್ಡರ್ ಮಾಡ್ತೀವಿ. Whatever my lords have suggested, I suggested him everything. ಆಯ್ತು, 10 ಲಕ್ಷ ಕೊಡಬೇಕಾಗುತ್ತೆ. What could be maintenance? ಕೊಟ್ಬಿಡಿ. ಆಯ್ತು, ಮಗುಗೆ ಮತ್ತೆ ತಾಯಿಗೆ ಅವ್ರಿಗೆ ಕೊಡ್ಬೇಕಾಗತ್ತೆ. 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ. ಇಲ್ಲ ಒಳಗೆ ಹಿಡ್ದ ಒಳಗೆ ಹಾಕ್ತಾರೆ ಅಷ್ಟು, ನಾವಿನ್ನೇನ್ ಮಾಡ್ಕಾಗಲ್ಲ. ಒಪ್ಪಿದ್ರೆ ಒಪ್ಪಿ, ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಯು ಪೇ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಇನ್ನೂವರೆಗಂತೂ ನೋಡಿಲ್ಲ, ಅವ್ರಂತೂ ನೋಡ್ಕೊಂಡಿಲ್ಲ, ಮಗುನಂತೂ ನೋಡ್ಕೊಂಡಿಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ ಅಲ್ವಾ? ಮಗುನ್ ತಾಯಿನೇ ನೋಡ್ಕೊಂಡು ಯಾರು ನೋಡ್ಕೊಳ್ಳೋದು? ಮತ್ತೆ ಮಗುದ ಖರ್ಚೆಲ್ಲ ಯಾರು? Whatever my lords suggested, I had told everything. Nothing has been, nothing. ಅಲ್ಲ, ಅವ್ರಂತ ದುಡ್ಡು ಬೇಡ ಅಂತ ಹೇಳಿದ್ರು. ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸೇರಿಬಿಟ್ಟು 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ. ಕೊಡಿ. ಮಗುನ ತಾಯಿನೇ ನೋಡ್ಕೊಂಡಿದ್ದಲ್ಲ. ಹುಡುಗಾಟಿಗೆ ಕೆಲಸ. ಮತ್ತೆ just ಬರೇ ದುಡ್ಡಿನ ಪ್ರಶ್ನೆ ಅಲ್ಲ. Yesterday evening I called them to my office. I told I am going to draft a compromise petition every Sunday, but they said unless they pay I am not ready. He told me not side, and I could not make any efforts for drafting of compromise petition. ಅಲ್ಲ, we can't force ಮಾಡಕ್ಕಾಗಲ್ಲ. I had informed him you cannot force, and even if ನಾವು ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ ಪಾರ್ಟಿ. ನಾವು ಆರ್ಡರ್ ಮಾಡಬಹುದು, ಫೋರ್ಸ್ಫುಲ್ ಆರ್ಡರ್ ಮಾಡಬಹುದು. ಅಲ್ಲ, ಒಂದು ಮಾತು ಅವ್ರಿಗೆ ಹೇಳಿ, ಅಲೆಮನಿ ಕೂಡ ಆರ್ಡರ್ ಮಾಡ್ತೀವಿ, ಮಗುಗ ತಂದೆ ಕೊಡ್ಬೇಕಾಗತ್ತೆ ಅಂತ ಆರ್ಡರ್ ಮಾಡ್ತೀವಿ. ಅಲೌ ಮಾಡಿ ಡೈವರ್ಸ್ ಅಂತ ಅಲೌ ಮಾಡ್ತೀವಿ, ಪ್ಲಸ್ ಮಗುಗೆ ದುಡ್ಡು ಕೊಡ್ಬೇಕಾಗತ್ತೆ ಅಪ್ಪ ಅಂತ ಹೇಳ್ತೀವಿ. what my lords have suggested, I told them yesterday evening. No, you tell them now. Respondent and his mother and sister had came. I told them, even you are disabled, this is what the position. Even since from that date they have not maintained, leave that money and you be happy, and even they are ready to give a custody of him. Lords, weekly they are giving that what the court has suggested. I told him. ಮಿಸ್ಟರ್ ತೇಲಿ ನೋಡಿ, ನಾವು ಅವ್ರ ಮಗು ವಿಸಿಟ್ ಮಾಡೋದು ನಮ್ಮ ಹತ್ರ ಇಲ್ಲಿ ಕೇಸ್ ಅಲ್ಲ. ಕೇಸ್ ಹಾಕೊಳ್ಳಿ, ಅವ್ನ ವಿಸಿಟೇಷನ್ ರೈಟ್ ತಗೊಳ್ಳಿ. ಇಲ್ಲಿ ನಾವು ಮ್ಯಾರೇಜ್ ಡಿಸಾಲ್ವ್ ಮಾಡ್ತೀವಿ, ಅವ್ರು ಇಲ್ಲ ಬೇರೆ ಇದಾರ ಅಂತ ಒಂದು ಗ್ರೌಂಡ್. ಎರಡನೇದು, ಮಗುನ ಅವ್ರು ಇಷ್ಟು ವರ್ಷ ಮೇಂಟೆನೆನ್ಸ್ ಮಾಡಿ ಅರ್ಧ ಖರ್ಚು ಅವ್ರು ಕೊಡ್ಬೇಕಾಗತ್ತೆ. ಇಷ್ಟು ಮಾಡ್ತೀವಿ ನೋಡಿ. ಒಂದ್ಸತಿ ಮಗುನ್ ಮೇಂಟೈನ್ ಮಾಡೋದೇ ಒಂದ್ ದೊಡ್ಡ ಕೆಲಸ ತಾಯಿಗೆ. ಮಗುನ್ ಹಡದು ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವ್ರು? ಆರ್ಡರ್ ಮಾಡಿಬಿಡ್ತೇವಿ ಅಷ್ಟೇ. ಮತ್ತೇನು ಮಾತಾಡೋದೇನಿಲ್ಲ ಇದ್ರಲ್ಲಿ. ಚರ್ಚೆ ಏನು? ಸಂತಿ ಮಾರ್ಕೆಟ್ ಆಯ್ತು, ಬೆಳಗಾವ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಅವ್ರೇನು ದುಡ್ಡು ಇಲ್ಲ ಒಪ್ಸಿದೇವ್ರಿ. ಇಲ್ಲಿ ನೀವ್ ಇದ್ರಲ್ಲ, ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದ್ಲು ಹುಷಾರಿಲ್ಲ, ನೀವು ಹುಷಾರಿಲ್ಲ, ಅವ್ರ ಜ್ಞಾಪಕ ಮಾಡಿ ಹೇಳ್ಬಿಡಿ, ಕೈ ತೆಳಗ್ ಮಾಡಿ ನೋಡಿ. ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲನ್ನ ನೀವು ಹತ್ರ ಮಾತಾಡಿದೀವಿ ತಾನೇ. ಮಾತಾಡಿದಾಗ ಆಯ್ತು, ದುಡ್ಡು ಬೇಡ ಅಂದ್ ಅವ್ರನ್ನ ಬಿಡಿಸಿದ್ವಿ. ದುಡ್ಡು ಅವ್ರಿಗೆ ಏನು ಕೊಡ್ಸಲ್ಲ, ಡೈವರ್ಸ್ ಕೊಟ್ಬಿಡಿ, ಮತ್ ಹೆಚ್ಚಿನ ಮಗುನನ್ನು ನೋಡ್ಕೊಲಿಕ್ಕೆ ಬಿಡ್ತೇವೆ ಅಂತ ಹೇಳಿದ್ದೇವೆ. ಇನ್ನಿದ್ದು ಏನ್ ಮಾಡೋದು? ತಿರುಗಿ ಅವ್ರಿಗೆ ಕೊಡ್ಬೇಕಾಗತ್ತೆ ದುಡ್ಡು ಹಸ್ಬೆಂಡ್ ಆಗಿ. Yesterday I told Lords, she was present in my office. I told them ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಬಿಡಿ, ಕಾನೂನು ಪ್ರಕಾರ ಮಾಡ್ತೀವಿ. ಆದೇಶ ಆಗತ್ತೆ, ಹೋಗ್ಲಿ ಬಿಡಿ, ಆದೇಶ ಆಗಲಿ. ಇಲ್ಲ, ಮದುವೆ ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು, ಮಕ್ಕಳನ್ನ ಹಡ್ಕೋಬೇಕಾದ್ರು ಜವಾಬ್ದಾರಿ ಇರ್ಬೇಕು. ಹಂಗೆ ಬಂದ್ಕೊಂಡ್ ಮಗುನ್ ಹಡ್ದು ಆ ಹೆಣ್ಣಿನ ತೊಡೆ ಮೇಲೆ ಕೊಟ್ಟು ಹೋಗ್ಬಿಟ್ರೆ ಅವಳು ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು ಅವಳು? It's true, my lords. Whatever my lords is saying, that so far as this kind of lords, he has suffered a paralysis, he could not. But till then it was everything. Now I suggested him. I told him. ನಾವೇನ್ ಮಾಡೋದು? ಬರ್ತದ ಮತ್ತೆ ಏನ್ ಮಾಡೋಣ? ಜೀವನ ಎಲ್ಲ ಹೋಗ್ಬಿಟ್ಟಿರ್ತದ.
ಏನ್ ಮಾಡ್ಬೇಕು ಅವ್ರು? ಎಲ್ಲ ನಾವ್ ನೋಡಿ ನಮ್ಗೆ ಯಾರು ನೀವು ಗೊತ್ತೂ ಇಲ್ಲ, ನಿಮ್ಗೆ ಒಳ್ಳೇದಲ್ಲಿ ಹೇಳ್ತೇವೆ, ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ಪಾರ್ಟೀಸ್. Lords, what my lords have suggested, I have suggested them yesterday. ಅಂದ್ರೆ ಬಿಡ್ಲಿ, ನಮ್ ಕಾನೂನು ಅಂತೂ ನಿಮಗೂ ಗೊತ್ತಿದೆ. That, Lords, I am standing in this position. ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು, ಎಲ್ಲರಿಗೂ ಒಂದೇ ಕಾನೂನು ಇದೆ, ಅದು ನೋಡಿ ಮಾಡ್ತೀವಿ ನಾವು ಅಷ್ಟೇ. ಅವಾಗ ನಿಮ್ಮವ್ರಿಗೆ ಲಾಸ್ ಆಗತ್ತೆ, ಆರೋಗ್ಯ ಸರಿ ಇಲ್ಲ ಅಂತ ಗಮನ ಇಟ್ಕೊಂಡು ನಾವ್ ಹೇಳಿದೀವಿ ಅಷ್ಟೇ. ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅವ್ನ ಆರೋಗ್ಯ ಸರಿ ಇಲ್ಲ ಪಾಪ, ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡಲ್ಲ ಅಂತ ಈ ಲೆಕ್ಕದಿಂದ ನಾವ್ ಹೇಳಿದೀವಿ. ಅವ್ರು ಬೇಡ ಇಲ್ಲ, ನಾವು ಭಾರ ಒಪ್ಕೊಲಿಕ್ ರೆಡಿ ಅಂದ್ರೆ ಮಾಡ್ತೀವಿ ಅಷ್ಟೇ. ಪ್ಯಾರಲಿಸಿಸ್ ಆಗಿ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯ ಹಿಂಗಾಗಿ? 12 ವರ್ಷ ಆಯ್ತು ನೋಡಿ ಪಾಪ. ನಾವು ಎಲ್ಲ ಅದಕ್ಕೆ ಸಿಂಪತೈಸ್ ಇದೇವಿ, ಬಟ್ ಕಾನೂನು ಹಂಗಿದೆ, ಏನ್ ಮಾಡ್ತೀರಾ? ಕೇಸ್ ಆಗಿದಾಗ ಏನಾಗಿರ್ಲಿಲ್ಲ. ಕಾನೂನು ಹಂಗಿದೆ ಅಲ್ಲ, ಏನ್ ಮಾಡ್ತೀರಾ? ಡೈವರ್ಸ್ ಕೊಡ್ತೇವಿ, ಮತ್ತೆ ಮಗು ಸೇರಿಸಿ ಕೊಡ್ಬೇಕಾಗತ್ತೆ. Lords, may I have it on Monday at 2:30? Okay. If they are ready, my lords, I have tried. ಪದೇ ನಾವು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. So why, my lords? His brother is there and his sister is there. They want to. ಇಲ್ಲ, ಅವ್ರ ಊರಲ್ಲಿ ಇದೆ at Belgaum. ಅವರೆಲ್ಲ On Monday, my lords, if not, my lords, we dispose of on the merits. I am not saying anything. I'm not saying, making it fair submission for my lords. I tried my best. Yesterday evening also I told the same submission which I made. ಈಗ ಒಂದು 8 ಸರಿ ಹೇಳಿದ್ರಿ ನೀವು. I have told the same thing to them ಅಂತ ಅನ್ಕೊಂಡು. ನೋಡಿ ಇನ್ನೊಂದ್ ಕೇಸಲ್ಲಿ ನಾವ್ ಎಷ್ಟು Lords, ಕುಡಿಸಿದ್ವಿ 18 lakhs. ಅಲ್ಲಿ ನೋಡಿದಿರಲ್ಲ, ಎಷ್ಟು ಕುಡಿಸಿದ್ವಿ, ವೈಫ್ಗೆ ಎಷ್ಟು ಕುಡಿಸಿದ್ವಿ ತಿಳಿ ಅವ್ರು ಹೇಳಿದಿರ? Earlier I was there in that matter. ಅಲ್ಲ, ಒಂದ್ ನಿಮಿಷ, ಎಷ್ಟು ಲಕ್ಷ ಕುಡಿಸಿದ್ವಿ? 18 ಲಕ್ಷ ಕೊಟ್ಟು. ಅಷ್ಟು ಅವ್ರಿಗೆ ಗೊತ್ತಲ್ಲ. ಇವ್ರಿದ್ರು ಅಷ್ಟೇ, ಇವ್ರ ಪ್ಲೇಸ್ ದಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ? ನ್ಯಾಯ ಮಾಡ್ಬೇಕಲ್ಲ ನಾವು. ಜಸ್ಟಿಸ್ ಮಾಡಿ ಕೂತೇವಿ ಇಲ್ಲಿ. ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲ ಕೇಳ್ಕೊತ ಕೂತ್ಕೊಂಡ್ರೆ ಜಸ್ಟಿಸ್ ಮೊದ್ಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ. ಅದಕ್ಕೆ ಮನುಷ್ಯರು, ನಾವು ಗಂಡಸರು, ನಾವು ಅದಕ್ಕೆ ಆಡ್ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ. ಅವರು ಆ ಮಗುನ್ ಹಡ್ದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ, ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ. ಯಾಕಂದ್ರೆ she treats the child as part of her body, soul. Lords, but in all cases, in this case, what had happened, I should be fair for lords, since his health could not permit till this. ಅಲ್ಲ, ಅನ್ವಿಷ ಯಾವಾಗ ಹೆಲ್ತ್ ಆಗಿ ಅದಾಗಿದ್ದೆ, ಯಾವಾಗ ಯಾವ ಇಯರ್ ನಲ್ಲಿ ಆಗಿದೆ ತೋರಿಸಿ. Son is born in 2009. ಹಾ, What effort you have made to secure the son to your house? He has not made any efforts. I had nothing has done. ಹಂಗೆ ಒಂದು ಅರ್ಜಿ ಹಾಕಿದ್ರಾ ಕೋರ್ಟ್ ಮುಂದೆ, ನಮ್ಮ ಮಗು ನನ್ನ ಹತ್ರ ಕೊಡಿ ಅಂತ ಕೇಳಿದಿರಾ? ಜವಾಬ್ದಾರಿ ಇಲ್ವಾ? ಒಯ್ದು ಕಾಲ್ ಮೇಲೆ ತೊಡೆ ಮೇಲೆ ಇಟ್ಟಾರ ಹೆಣ್ಣಿನ ಹಂಗೆಲ್ಲ ಮಾಡಕ್ಕಾಗತ್ತೆ? ಅವಳು ಹೊತ್ಕೊಂಡು ಅಡ್ಡಾಡ್ಬೇಕು. ಮಾಡಕ್ಕಾಗಲ್ಲ ರೀ. ಒಂದ್ ಮಗುನ್ ಬೆಳ್ಸಕ್ಕೆ ಎಷ್ಟು ತ್ರಾಸಿದೆ ಅಂತಾನ. ಏನು ಅದೇನು ಒಂದ್ ಸಣ್ಣದ್ ಕರ್ಬೇವಿನ ಗಿಡ ಬೆಳೆಸಿ ನೋಡಿ ಗೊತ್ತಾಗತ್ತೆ. ಅಂಥದ್ದು ಒಂದ್ ಮಗುನ್ನ ಬೆಳೆಸೋದು ಅಂದ್ರೆ ಎಷ್ಟು ಡೆಡಿಕೇಶನ್ ಇರ್ತದೆ. ನಮ್ಮ ಆರ್ಡರ್ ನೋ ಆಗ್ಬಹುದು, ಇಲ್ಲ ಮತ್ತೆ ಏನ್ ಮಾಡಕ್ಕಾಗಲ್ಲ. Lords, I suggested them. Permanent alimony will be granted in all cases. ಒಂದ್ಸತಿ ಹೇಳಿ ಅವ್ರಿಗೆ, ಕೇಳಿ ಏನಂತಾರ ಕೇಳಿ. ಮತ್ತೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಮ್ಗೆಲ್ಲ ಟೈಮ್ ವೇಸ್ಟ್ ಮಾಡಕ್ ಕೊಡಲ್ಲ ನಾವು. ಸರ್, ನಮ್ಮ ಮಗನ ದವಾಖಾನೆ ತೋರಿಸಿ ನಾವು ಅವನು ಜಪಾನ ಮಾಡಿರಿ, ಅವಾಗ ಆರಾಮಿರ ತೆಲಿದ ಆಪರೇಷನ್ ಆತಲ್ಲ. ನಾವೀಗ 12 ವರ್ಷದಿಂದ ನೋಡ್ಕೊಂತಾನೆ ಅದೇವ್ರಿ. ಯಾರಿಗೆ ನೋಡ್ಕೊತಾ ಇದ್ರಿ? ಮೊಮ್ಮಗನ್ ನೋಡ್ತಾ ಇದ್ರಾ? ಆಗ ನೋಡ್ತೀವ್ರಲ್ಲ, ಬಂದ್ರಿ ದುಡ್ಡು ಬರ್ಬೇಕಲ್ಲ. ಈಗ 12 ಖರ್ಚಿಗೆ ಏನ್ ದುಡ್ಡು ವರ್ಷ ಬಂದಾನೇನ್ ನೋಡ್ರಿ. ಅಲ್ಲ, ಅವ್ನು ಬರಲ್ಲಮ್ಮ. ಶಶಿ ಒಂದು ಸಲ ಬಂದಿಲ್ಲ ನೋಡಮ್ಮ, ನೀವ್ ಆರ್ಗ್ಯುಮೆಂಟ್ ವಕೀಲರ ತರ ಮಾಡ್ಬೇಡ, ಅತ್ತೆ ಮತ್ತೆ ಅಜ್ಜಿ ತರ ಮಾತಾಡ್ಬೇಡ. ನೀವೇನ್ ನಿಮ್ಮ ಮೊಮ್ಮಗನ್ ತರ್ಲಿಕ್ಕೆ ಏನ್ ಕಾನೂನು ಅರ್ಜಿ ಹಾಕಿದಿರಾ? ಅರ್ಜಿ ಹಾಕಿದಿರಾ? ನಮ್ಮ ಕೋರ್ಟ್ದಲ್ಲಿ ಅರ್ಜಿ, ನಮ್ಮ ಮೊಮ್ಮಗನ್ ನನ್ನ ಹತ್ರ ಕೊಡಿ ಅಂತ ಅರ್ಜಿ ಹಾಕಿದಿರಾ? ನೀವು ಅಥವಾ ನಿಮ್ ಮಗ ಹಾಕಿದಿರಾ? ನಾವ್ ಕರಿಲಿಕ್ಕೆ ಹೋಗಿವ್ರಿ, ಅವ್ರು ಕಳ್ಸಿಲ್ಲ. ಕೋರ್ಟಿಗೆ ಹೋಗ್ಬೇಕು. ಅವಾಗ ನಮ್ ಶಶಿನೂ ಬಂದಿಲ್ರಿ. ನಾವ್ ಕೇಳು ಒಂದ್ ನಿಮಿಷ. ಅದು ಆಯ್ತಾ, ಒಂದ್ ನಿಮಿಷ. ಆ ಮಗುಗೆ ಸ್ಕೂಲ್ ಸಲುವಾಗಿ ಕಲೀಲಿಕ್ಕೆ ಶಾಲೆಗೆ ಏನ್ ದುಡ್ಡು ಕೊಟ್ಟಿಯಮ್ಮ ನೀನು? ನಮ್ ಶಶಿ ಜಾಬ್ ಮಾಡ್ತೇವ್ರಲ್ಲ, ಹಂಗಾಗಿ ನೀವೇನು ಕೊಡೋರಲ್ಲ. ನಾ ಜಾಬ್ ಮಾಡ್ತೇವ್ರಿ. ನಾವ್ ಕೇಳಿದ್ರ ಕೊಡ್ತಿದ್ರಲ್ಲ ಆ ಟೈಮ್ದಾಗ. ಆ ಟೈಮ್ದಾಗ ಕೇಳಿದ್ರ ಕೊಡ್ತಿದ್ರಲ್ಲ ಸರ್. ಇವಾಗ ಕೇಳ್ತಾ ಇದಾರೆ ಕೊಡಿ, ನಾವ್ ಆದೇಶ ಮಾಡ್ತೀವಿ. ಕೇಳಿದ್ರ ಕೊಡ್ತಿದ್ರಿ. ನಮ್ಮ ಮಗಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ತ್ರಾಸ ಆಗೈತಿರ್ಲ. ಅಲ್ಲ, 10 ಲಕ್ಷ ಆದೇಶ ಮಾಡ್ತೀವಿ, ಕೊಡಿ ಅಮ್ಮ. ಇವಾಗ ಏನಿಲ್ಲ, 10 ಲಕ್ಷ ಕೊಡ್ತೀವಿ, ಕೊಡಿ. ಬೇಕಲ್ಲ, ನಾಳೆ ಬೇಕಲ್ಲ, ಮತ್ತೆ ಯಾರು ಮಾಡೋದು? ಎಜುಕೇಶನ್ ಮಾಡ್ಸೋದ್ ಬೇಡವಾ? ನಮ್ಮ ಮಗ ಇದನ್ನ ಮಾಡೋಂಗಿಲ್ಲ. ಡೈವರ್ಸ್ ಮಾಡಿಸಿ ಬಿಡ್ತೇವಿ, ಮಗುಗ್ 10 ಲಕ್ಷ ಕೊಡಿ. 10 ಲಕ್ಷ ಕಟ್ಟಿ ಅಮ್ಮ ಮಗುಗೆ. 10 ಲಕ್ಷ ಆದೇಶ ಮಾಡ್ತೇವಿ, ಕಟ್ಬಿಡಿ. Monday 2:30, if not my lord. ಮತ್ತೆ 2:30 ವೇಸ್ಟ್ ಮಾಡ್ತಾರೆ. ಮತ್ತೆ ಇದೇ ಮತ್ತೆ I can try them. ಹೇಳ್ತಾ ಇದಾರೆ, ಬರ್ಲಿ. ಅವರು ಒಂದು ಅತ್ತೆನೂ ಒಂದು ಹೆಣ್ತಾನೆ. ಅವ್ರು ಮಾತಾಡೋ ರೀತಿ ಹೆಂಗಿದೆ? ನಿಮ್ ಸೊಸೆ ಎಷ್ಟು ಕೆಟ್ಟವ್ರು ಇರ್ಬೋದಮ್ಮ, ಮೊಮ್ಮಗು ಏನ್ ಮಾಡ್ತದೆ? ಮಕ್ಳು ಬೇಕ್ರಿ ಸರ್. ಮತ್ತೆ ದುಡ್ಡು ಎಷ್ಟು ಖರ್ಚು ಮಾಡಿದಿರಮ್ಮ ನಿಮ್ ಮೊಮ್ಮಕ್ಳಿಗೋಸ್ಕರ? ಹಂಗೆಲ್ಲ ಹೇಳ್ಬಾರ್ದು. 10 ಮೊಮ್ಮಕ್ಳು ಅದಾವ್ರಿ ಸರ್. ನೋಡಮ್ಮ, ನಿಮ್ ಮನೆ ಕತೆ ಕೇಳಿ ಇಬ್ರು ಜನ ನ್ಯಾಯಮೂರ್ತಿಗಳು ಗೊತ್ತಿಲ್ಲ ಇಲ್ಲಿ, ಅರ್ಥ ಮಾಡ್ಕೋಬೇಕು. 10 ಲಕ್ಷ ಆರ್ಡರ್ ಮಾಡ್ತೀವಿ,
ಕಟ್ಟಿ ಅವ್ರಿಗೆ ಇಬ್ರು ಡೈವರ್ಸ್ ಕೊಡ್ತೇವೆ ಹೋಗಿ. ಇಲ್ಲಾದ್ರೆ ಇನ್ನೊಂದು ಆಪ್ಷನ್ ಇದೆ, ನೀವು ಅವ್ರಿಗೆ ದುಡ್ಡು ಕೊಡೋದ್ ಬೇಕಾಗಿಲ್ಲ, ಮಗ ಯಾವಾಗ್ರೆ ಬಂದ್ ಮೊಮ್ಮಗ ಬಂದ್ ನಿಮ್ ನೋಡ್ಕೊಂಡ್ ಹೋಗ್ತಾನೆ, ಮಾತಾಡ್ಸ್ಕೊಂಡ್ ಹೋಗ್ತಾನೆ. ಅದು ಒಪ್ಪಿಗೆ ಇತ್ತಂದ್ರೆ ಇವಾಗ್ಲೇ ಬರ್ದು ಕೊಡ್ಬೇಕು. ಒಂದೇ ಚಾನ್ಸ್ ಕೊಡೋದು, ಇನ್ಮ್ಯಾಗ ಪದೇ ಬಂದ್ ಮಾತಾಡೋದು. ಇದೇನ್ ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ. ನೀವು ಹೇಳಿ ಒಪ್ಪಿದ್ರೆ ನಿಮ್ ವಕೀಲ್ರಿಗೆ ಹೇಳಿ ಬರ್ಕೊಂಬನ್ನಿ, ಅದ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟ್ರ ತಗೋತೀವಿ, ಕ್ಲೋಸ್ ಮಾಡಿ ಕಳಿಸ್ತೀವಿ. ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಚಾಯ್ಸ್ ನಿಮ್ದಿದೆ ನೋಡಿ, ಏನ್ ಮಾಡ್ತೀರಾ? ವಿಚಾರ ಮಾಡ್ತೇವೆ ಸರ್. ವಿಚಾರ ಮಾಡ್ಕೋತೀರಿ, ನಾವ್ ಆರ್ಡರ್ ಮಾಡ್ತೀವಿ. ವಿಚಾರ ಮಾಡ್ಕೊಂಡು ಹೋಗಿ ಕಟ್ಟಿ ಬರ್ಕೊಳ್ಳಿ. ಎಸ್ ಇಲ್ಲಿ ಆರ್ಡರ್ ಮಾಡೋದಲ್ಲ, ಟೈಮ್ ತಗೊಡ್ಸ್ತಾರೆ, ಕೊಡಲ್ಲ ಟೈಮ್. ಈಗ ನಾವ್ ಏನ್ ಅನ್ಬೋದು ಮಾತಾಡಿ ಬರ್ತಿರ್ತೇವೆ. ಮತ್ತೆ ಬರ್ಬೇಕಿತ್ತು, ಲಾಯರ್ ಆಗಿ ಚೆನ್ನಾಗಿ. For the reasons stated above, appeal is allowed. Impugned order of the family court dated so and so is set aside. The petition filed by the respondent, appellant under section 13(1)(a) and 1(b) of the Hindu Marriage Act is allowed. The marriage between the petitioner appellant and the respondent dated 21/4/2008 at Maruti Mangal Kalyan Mandap Camp, Belgavi is dissolved. Further, the respondent husband is directed to pay a sum of rupees ಏನ್ ಮಾಡ್ತಾರೆ ತಿಳಿ ನಿಮ್ ಕ್ಲೈಂಟ್? Now he is getting 800 rupees. What properties they have? ನಮ್ಗೆ ಆಸ್ತಿ ಏನಿಲ್ಲ. ಮನೆ ಇದೆ ಅಲ್ಲ, Rupees 5 lakh as a as a permanent, as a for the maintenance, as the provision for the child. as a provision for the child towards his So education and other expenses. shall not use that money. The appellant is directed to deposit the said amount of rupees 5 lakh in any nationalized bank and make use of the interest accrued on the said amount for the purpose of well-being of the child. Yes. This amount to be deposited within. The respondent is directed to deposit the said amount in the name of Minus. transfer to the appellant within a period of 8 weeks. 8 weeks. Failing which it takes, it carries interest at the rate of 1%. Failing which the amount carries interest at the rate of 1% 1% per month. Yes. ಅವ್ರು ಅಷ್ಟ ಕೊಟ್ಬಿಟ್ರೆ ಇಂಟ್ರೆಸ್ಟ್ ಇಲ್ಲ, ಹಿಂಗ ಇಲ್ಲ ಅಂದ್ರೆ ಇಂಟ್ರೆಸ್ಟ್. ನೋಡಿ, ಇನ್ನೊಂದು ಆಪ್ಷನ್ ಇದ್ರನ್ನು ಕೇಳಿ ಇವಾಗ್ಲೇ ಹೇಳಿ, ಇಲ್ಲದ್ರೆ ಆರ್ಡರ್ ವಿಲ್ ಬಿ ಸೈನ್ಡ್. ಸ್ಪೇಸ್ ಮಾಡಲಿಲ್ಲ ಅವಾಗ ಏನ್ ಮಾಡ್ಲಿಕ್ಕಾಗಲ್ಲ. ಎಸ್.